ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾಳೆ ವಸಂತ ಪಂಚಮಿ. ಸರಸ್ವತಿ ಪೂಜೆ ಮನೆಯಲ್ಲಿ ಯಾವ ರೀತಿ ಮಾಡಬೇಕು, ಹಾಗೆ ಮಂತ್ರ ಸಹಿತ ಸಂಕಲ್ಪ ಸಹಿತ ಪೂಜೆ ಮಾಡುವಂಥ ವಿಧಾನ ಮತ್ತು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ, ಹಾಗೆ ಪೂಜೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಏನೆಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅರಿಶಿನ, ಕುಂಕುಮ, ಅಕ್ಷತೆ, ಅಭಿಷೇಕಕ್ಕೆ ಹಾಲು, ಹಸಿ ಹಾಲು ತೊಗೊಂಡಿದ್ದೀನಿ. ಇನ್ನು ಪಂಚಾಮೃತ ಅಭಿಷೇಕಕ್ಕೆ ಹಾಲು, ಮೊಸರು, ತುಪ್ಪ ಅಥವಾ ಜೇನುತುಪ್ಪ, ಡ್ರೈ ಫ್ರೂಟ್ಸು ಏನು ಬೇಕಾದರೂ ತೊಗೋಬೋದು. 5 ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ. ಹಾಗೆ ಸರಸ್ವತಿ ಪೂಜೆ ಅಲ್ವಾ, ಪೂಜೆಗೆ ಬುಕ್ಗಳನ್ನು ಇಡಬೇಕು. ಯಾವುದು ಬೇಕಾದರೂ ಇಡ್ಬೋದು. ನಿಮ್ಮ ಮನೇಲಿ ಓದೋ ಮಕ್ಕಳಿದ್ರೆ ಆ ಮಕ್ಕಳದ್ದು ಬುಕ್ಗಳನ್ನ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ನೀವು ಲೆಕ್ಕ ಬರೆಯುವಂಥದ್ದು, ಈ ಥರ ಬಿಲ್ ಬುಕ್ಗಳು, ಈ ಥರದನ್ನೆಲ್ಲ ಇಡಬಹುದು. ನಮ್ಮ ಮನೇಲಿ ಸದ್ಯಕ್ಕೆ ಓದೋ ಮಕ್ಕಳು ಯಾರೂ ಇಲ್ಲ, ಹಾಗಾಗಿ ನಾನು ನನ್ನ ಪೂಜೆಯ ವ್ರತದ ಬುಕ್ಗಳನ್ನ ಪೂಜೆಗೆ ಇಡ್ತಾ ಇದ್ದೀನಿ. ಹಾಗೆ ಇದೊಂದು ಭಗವದ್ಗೀತೆ ಬುಕ್ಕು, ನೀವೆಲ್ಲ ನೋಡೇ ಇದ್ದೀರಾ. ಇದನ್ನೆಲ್ಲ ಪೂಜೆಗೆ ಇಡ್ತಾ ಇದ್ದೀನಿ. ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಕಡಲೆಕಾಳು, ಬೆಲ್ಲ ಇಟ್ಟಿದ್ದೀನಿ. ನಾನು ವಿಡಿಯೋಗೋಸ್ಕರ ಇಡ್ತಾ ಇರೋದ್ರಿಂದ ಹಾಗೆ ಒಣಗಿದ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ನೆನೆಸ್ಬಿಟ್ಟು ಇಡಬೇಕು. ಇವತ್ತು ರಾತ್ರಿ ನೆನೆಸ್ಬಿಟ್ಟು ನಾಳೆ ಇಡಬಹುದು. ಆಮೇಲೆ ಇದನ್ನು ಹರಳಿ ಮರದ ಹತ್ರನೂ ಹಾಕ್ಬೋದು, ಅಥವಾ ಪಕ್ಷಿಗಳಿಗೆ ಹಾಕ್ಬೋದು, ಅಥವಾ ಮನೇಲಿ ಕೂಡ ಎಲ್ಲರೂ ತಿನ್ಬೋದು. ಈ ರೀತಿ ನಮ್ಮ ಮನೇಲಿ ಸರಸ್ವತಿ ವಿಗ್ರಹ ಈ ರೀತಿ ಇದೆ. ಇದು ಮರದ್ದು ಈ ಥರ ಇದೆ ಈ ವಿಗ್ರಹ. ಅದ್ರ ಜೊತೆಗೆ ಗಣಪತಿ ವಿಗ್ರಹ, ಮತ್ತು ವಿಗ್ರಹಕ್ಕೆ ಬೇಕಾದರೆ ನೀವು ಯಾವುದೇ ಚಿನ್ನದ ಒಡವೆನೂ ಹಾಕ್ಬೋದು, ಸರಗಳು ಏನು ಬೇಕಾದರೂ ಹಾಕ್ಬೋದು, ಅಲಂಕಾರನ ಮಾಡಬಹುದು. ಮತ್ತು ಪಂಚಪತ್ರೆ, ದೀಪಗಳು, ಪೀಠ, ಈ ರೀತಿ ಇದನ್ನೆಲ್ಲ ಕೂಡ ಸಿದ್ಧ ಮಾಡಿ ಇಟ್ಕೋಬೇಕು. ಈಗ ಬನ್ನಿ, ಯಾವ ಥರ ಅಲಂಕಾರ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ದೇವ್ರ ಮನೆಯಲ್ಲಿ ನೀವು ಸರಸ್ವತಿ ವಿಗ್ರಹನ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಜಾಗನ ಚೆನ್ನಾಗಿ ಒರೆಸ್ಕೋಬೇಕು. ಆನಂತರ ಅಲ್ಲಿ ಒಂದು ರಂಗೋಲಿನ ಹಾಕೋಬೇಕು. ನಿಮಗೆ ಗೊತ್ತಿರೋಂಥ ಯಾವುದಾದ್ರೂ ರಂಗೋಲಿನ ಹಾಕೋಬೋದು. ನಾನಿಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಾದ್ಮೇಲೆ ಅಲ್ಲಿ ಪೀಠನ ಇಡಬೇಕು. ಪೀಠ ಇಟ್ಟ ಮೇಲೆ ಅಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ಸ್ವಸ್ತಿಕನ್ನು ಹಾಕ್ತಾ ಇದ್ದೀನಿ. ಅಲ್ಲಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ, ಒಂದು ಸ್ವಲ್ಪ ಹೂಗಳು, ಆಮೇಲೆ ಒಂದು ಪೀಠ ಇಟ್ಕೋಬೇಕು. ನೋಡಿ, ಈ ಹಳದಿ ವಸ್ತ್ರ ನಾನು ಇದನ್ನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಮೀಶೋದಲ್ಲಿ ತೊಗೊಂಡಿದ್ದು. ಈ ರೀತಿ ಪೂಜೆಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಈಗ ನಾವು ಮಡಿ ವಸ್ತ್ರಗಳನ್ನು ಹಾಕಬೇಕು ಅಂತಂದರೆ ಯಾವಾಗಲೂ ಇಟ್ಕೊಂಡಿರೋಕ್ಕಾಗಲ್ಲ. ಹಾಗಾಗಿ ಈ ಥರ ತಂದಿಟ್ಕೊಂಡ್ರೆ ನಾವು ಬರೀ ಪೂಜೆಗೆ ಮಾತ್ರ ಉಪಯೋಗಿಸ್ತೀವಿ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಪೀಠ ಸಿದ್ಧತೆ ಆಗಿದೆ. ಈಗ ಅಭಿಷೇಕ ಮಾಡ್ಕೋಬೇಕು. ಈ ರೀತಿ ಪಂಚಪತ್ರೆಯಲ್ಲಿ ನೀರನ್ನ ಇಟ್ಕೋಬೇಕು. ಡ್ರೈ ಫ್ರೂಟ್ಸು ಮತ್ತು ಹಾಲು ಇದನ್ನೆಲ್ಲ ಹೀಗೆ ರೆಡಿ ಮಾಡಿ ಇಟ್ಕೋಬೇಕು. ಯಾವುದೇ ಪೂಜೆ ಆದರೂ ಗಣಪತಿ ಮೊದಲನೇ ಸ್ಥಾನದಲ್ಲಿ ಇರಲೇಬೇಕು. ಹಾಗಾಗಿ ಗಣಪತಿ ವಿಗ್ರಹ ಮತ್ತು ಸರಸ್ವತಿ ವಿಗ್ರಹ ನಾನು ಇದೆರಡನ್ನೂ ಕೂಡ ಜೊತೆಯಲ್ಲೇ ಇಟ್ಕೋತಾ ಇದ್ದೀನಿ. ಈಗ ಅಭಿಷೇಕನ ಪ್ರಾರಂಭ ಮಾಡಿ. ಅಭಿಷೇಕ ಮಾಡುವಾಗ ಮೊದಲು ಗಣೇಶನಿಂದನೇ ಶುರು ಮಾಡಬೇಕು. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ 3 ಸಲ ಹೇಳ್ತಾ ಅಭಿಷೇಕನ ಶುರು ಮಾಡಬೇಕು. ಆನಂತರ ಸರಸ್ವತಿ ದೇವಿಗೂ ಕೂಡ ಅಭಿಷೇಕ. ಮೊದಲು ಶುದ್ಧೋದಕ ಸ್ನಾನ, ಈ ಥರ 3 ಸಲ ನೀರನ್ನ ಹಾಕ್ಕೋಬೇಕು. ಆಮೇಲೆ ಹಾಲು, ಇದನ್ನೆಲ್ಲ ಒಂದೊಂದಾಗಿ ಕೂಡ ಅಭಿಷೇಕ ಮಾಡ್ಬೋದು, ಅಥವಾ ಎಲ್ಲನೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಅಭಿಷೇಕ ಮಾಡ್ಬೋದು. ಅದೇ ಥರನೇ ಗಣಪತಿನ ಸ್ಮರಣೆ ಮಾಡ್ತಾನೆ ಅಭಿಷೇಕ ಮಾಡಬೇಕು. ಒಂದು ಹೂವನ್ನು ಇಟ್ಟು ಈಗ ಊದುಬತ್ತಿನ ಬೆಳಗಬೇಕು. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ನೀವು ಅಭಿಷೇಕ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಎಲ್ಲ ದೀಪಗಳನ್ನು ಹಚ್ಚಿ ಆಮೇಲೆ ಅಭಿಷೇಕನ ಶುರು ಮಾಡಿ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸೋ ಸಲುವಾಗಿ ಮೊದಲು ಅಭಿಷೇಕ ಎಲ್ಲ ಮಾಡಿ ಅಲಂಕಾರ ಎಲ್ಲ ಮುಗಿಸಿ ಆಮೇಲೆ ದೀಪ ಹಚ್ತೀನಿ. ಆದರೆ ನೀವು ದೇವ್ರ ಮನೆಯಲ್ಲಿ ಮಾಡುವಾಗ ಮೊದಲು ಎಲ್ಲ ದೀಪಗಳನ್ನು ಹಚ್ಚಬೇಕು, ಆಮೇಲೆ ಅಭಿಷೇಕನ ಶುರು ಮಾಡಬೇಕು.
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೀಪ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ತಾರೆ. ನಾನಿಲ್ಲಿ ಸಣ್ಣದಾಗಿ 2 ತುಪ್ಪದ ದೀಪನ ಹಚ್ಚಿಡ್ತೀನಿ ಲಾಸ್ಟ್ನಲ್ಲಿ. ಹಾಗಾಗಿ ನಾನು ನಿಮಗೆ ಫಸ್ಟೇ ಅಭಿಷೇಕ ಎಲ್ಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ದೇವ್ರ ಮನೇಲಿ ನೀವು ಈ ರೀತಿ ಅಭಿಷೇಕ ಶುರು ಮಾಡೋದಕ್ಕಿಂತ ಮೊದಲು ದೇವರ ದೀಪಗಳನ್ನು ಹಚ್ಚಿ ಆಮೇಲೆ ಅಭಿಷೇಕ ಎಲ್ಲ ಶುರು ಮಾಡಬೇಕು. ಮತ್ತು ಶುದ್ಧೋದಕ ಸ್ನಾನ. ಈಗ ವಿಗ್ರಹಗಳನ್ನು ಬೇರೆ ಒಂದು ಬಟ್ಲಿಗೆ ಎತ್ತಿಟ್ಕೋಬೇಕು. ಈ ಅಭಿಷೇಕ ತೀರ್ಥನ ಅದೇ ಗ್ಲಾಸಲ್ಲಿ ಹಾಕಿಟ್ಕೊಂಡು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತೊಗೋಬೋದು. ಅಥವಾ ಕೆಲವರು ಹಾಲು ಕುಡಿಯೋದಿಲ್ಲ, ಅಭ್ಯಾಸ ಇಲ್ಲ ಅಂತ ಅನ್ನೋರು ಇದನ್ನು ಗಿಡಗಳಿಗೆ ಹಾಕ್ಬೋದು. ಇದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ನೀರನ್ನು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ಕೋಬೋದು. ಒಂದು ಸ್ವಲ್ಪ ಗಂಧ ಮತ್ತು ಕುಂಕುಮನ ಹಚ್ತಾ ಇದ್ದೀನಿ. ನಾನಿಲ್ಲಿ ಅರ್ಕ ಎಲೆ ಅಂದರೆ ಎಕ್ಕದ ಗಿಡದ ಎಲೆ ಇದೆ, ಅದ್ರ ಮೇಲೇ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ವಿಳೆದೆಲೆ ಮೇಲೂ ಕೂಡ ಇಡಬಹುದು, ಅಥವಾ ಒಂದು ಚಿಕ್ಕದಾಗಿ ಪೀಠ ಏನಾದರೂ ಇದ್ದರೆ ಅದ್ರ ಮೇಲೂ ಕೂಡ ಗಣೇಶನ ಇಡ್ಬೋದು. ಸ್ವಲ್ಪ ಅಕ್ಷತೆನ ಹಾಕಿ ಅದ್ರ ಮೇಲೆ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ. ಆನಂತರ ಸರಸ್ವತಿ ದೇವಿಗೆ ಅಲಂಕಾರನ ಮಾಡಬೇಕು. ಅಮ್ಮನಿಗೂ ಕೂಡ ಒಂದು ಸ್ವಲ್ಪ ಗಂಧ ಮತ್ತು ಒಂದು ಸ್ವಲ್ಪ ಅರಿಶಿನ, ಕುಂಕುಮ. ಈಗ ನಾವು ಆಲ್ರೆಡಿ ಸಿದ್ಧ ಮಾಡ್ಕೊಂಡಿರೋಂಥ ಪೀಠದ ಮೇಲೆ ಸರಸ್ವತಿ ದೇವಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ಗಣೇಶನಿಗೆ ಗೆಜ್ಜೆ ವಸ್ತ್ರ, ಪುಟ್ಟ ಪುಟ್ಟ ಸರಗಳೇನಾದರೂ ಇದ್ದರೆ ಹಾಕಿ, ಅಥವಾ ಚಿನ್ನದ ಒಡವೆಗಳಿದ್ರೂ ಕೂಡ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಹಬ್ಬ ಹರಿದಿನಗಳಲ್ಲಿ ವಿಗ್ರಹಗಳಿಗೆ ಹಾಕೋದು ತುಂಬಾ ಒಳ್ಳೆಯದು. ಆಮೇಲೆ ವಿಸರ್ಜನೆ ಮಾಡಾದ್ಮೇಲೆ ಅದನ್ನ ನೀವು ಒಂದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಆಮೇಲೆ ತೆಗೆದಿಡ್ಬೋದು. ಈ ರೀತಿ ಅಲಂಕಾರ ಮಾಡಿ ಕೆಂಪು ಮತ್ತು ಹಳದಿ ಬಿಳಿ ಹೂಗಳನ್ನು ಈ ದಿನ ಪೂಜೆಗೆ ಉಪಯೋಗಿಸ್ಬೋದು. ಗಣಪತಿಯ ಅಲಂಕಾರ ಮುಗೀತು. ಮತ್ತು ಗರಿಕೆ ಕೂಡ ಇಡಬೇಕು. ಇವತ್ತು ನನಗೆ ಗರಿಕೆ ಸಿಗಲಿಲ್ಲ, ಹಾಗಾಗಿ ನಾನು ಗರಿಕೆ ಇಟ್ಟಿಲ್ಲ. ಈಗ ಸರಸ್ವತಿ ದೇವಿಗೂ ಕೂಡ ಗೆಜ್ಜೆ ವಸ್ತ್ರ ಏರಿಸಿ ಹೂಗಳಿಂದ ಅಲಂಕಾರ ಮಾಡಬೇಕು. ಹಾಗೆ ಮುತ್ತಿನ ಸರ ಅಥವಾ ಯಾವುದೇ ಸರಗಳಿದ್ದರೂ ಕೂಡ ಈ ದಿನ ಧರಿಸಿ. ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ, ಇಲ್ಲ ಅಂತ ಅನ್ನೋರು ಫೋಟೋ ಇದ್ದರೆ ಫೋಟೋಗೇ ಚೆನ್ನಾಗಿ ಒರೆಸಿ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಈ ರೀತಿ ಒಂದು ಪೀಠದ ಮೇಲೆ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ನೈವೇದ್ಯ ಎಲ್ಲನೂ ಕೂಡ ಜೋಡಿಸಿ ತುಪ್ಪ ದೀಪ ಹಚ್ಚಿ ಪೂಜೆನ ಮಾಡ್ಕೋಬಹುದು. ವಿಗ್ರಹ ಇರೋರು ಮಾತ್ರ ಮಾಡಿ. ವಿಗ್ರಹನೂ ಇಲ್ಲ, ಫೋಟೋನೂ ಇಲ್ಲ ಅಂತ ಅನ್ನೋರು ಒಂದು ಪೀಠದ ಮೇಲೆ ಹಳದಿ ವಸ್ತ್ರನ ಹಾಕಿ ಬುಕ್ಗಳನ್ನು ಜೋಡಿಸಿ ಇದೇ ರೀತಿಯೇ ಪೂಜೆನ ಮಾಡಬಹುದು. ಎಷ್ಟು ದೀಪ ಬೇಕಾದರೂ ಹಚ್ಬೋದು. ಅದ್ರ ಜೊತೆಗೆ 2 ತುಪ್ಪದ ದೀಪ ಅಂತೂ ಹಚ್ಚಲೇಬೇಕು. ಈ ರೀತಿ ನೀವು ತುಪ್ಪದ ದೀಪ ಬತ್ತಿಯನ್ನು ಇಟ್ಟು ಹಚ್ಬೋದು, ಅಥವಾ ತುಪ್ಪನ ಹಾಕಿ 2 ಬತ್ತಿನ ಹಾಕಿ ಆ ರೀತಿ ಕೂಡ ದೀಪ ಹಚ್ಬೋದು. ಶುಕ್ರವಾರ ಆಗಿರೋದ್ರಿಂದ ತುಳಸಿ ದೀಪ ಮತ್ತು ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿ ಹಚ್ಚಿ, ತುಂಬ ಒಳ್ಳೆಯದು. ಮತ್ತು ನೋಡಿ, ಇಲ್ಲಿ ನಮ್ಮ ಮನೇಲಿ ಯಾರೂ ಓದೋ ಮಕ್ಕಳಿಲ್ಲ, ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರಿಲ್ಲ. ಹಾಗಾಗಿ ನಾನು ವ್ರತದ ಮತ್ತು ನನ್ನ ಪೂಜೆ ಬುಕ್ಗಳನ್ನೇ ಇವತ್ತು ಪೂಜೆಗೆ ಇಟ್ಟಿದ್ದೀನಿ. ಇದೊಂದು ಲಲಿತಾ ಸಹಸ್ರನಾಮದ ಚಿಕ್ಕ ಪುಸ್ತಕ, ಅದನ್ನು ಈ ರೀತಿ ಪೇಜ್ಗಳನ್ನೆಲ್ಲ ಫೋಲ್ಡ್ ಮಾಡಿ ಈ ರೀತಿ ಇಟ್ಟಿದ್ದೀನಿ. ಹಾಗೆ ಇದೊಂದು ತಾವರೆ ದೀಪನ ಹಚ್ಚಿದ್ದೀನಿ. ಮತ್ತು ನಾನು ದೇವ್ರ ಮನೇಲಿ ಪೂಜೆ ಮಾಡುವಾಗ 5 ದೀಪಗಳನ್ನ ಹಚ್ಚಿರ್ತೀನಿ. 2 ಮಾಮೂಲಿ ದೀಪ, 1 ಕಾಮಾಕ್ಷಿ ದೀಪ, ಅದ್ರ ಜೊತೆಗೆ 2 ಈಗಿಲ್ಲಿ ಹಚ್ಚಿದ್ದೀನಲ್ಲ ತುಪ್ಪದ ದೀಪ ಅದನ್ನು. ಹಾಗಾಗಿ ಇವತ್ತು ಈ ವಿಡಿಯೋದಲ್ಲಿ 2 ತುಪ್ಪದ ದೀಪ ಮತ್ತು 1 ತಾವರೆ ದೀಪ ಮಾತ್ರ ಹಚ್ಚಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, 3 ದೀಪ ಕೂಡ ಹಚ್ಬೋದು, ಅದು ಗುರುಗಳ ತತ್ವ ಇರುವಂಥದ್ದು, ಏನೂ ತಪ್ಪಿಲ್ಲ. ಪದೇ ಪದೇ ಇದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಕೇಳ್ತಾ ಇದ್ರಿ. ಈಗ ದೇವರ ಅಲಂಕಾರ ಅಂತೂ ಕಂಪ್ಲೀಟಾಗಿ ಮುಗ್ದಿದೆ. ಸಿಂಪಲ್ಲಾಗಿ ಇದಿಷ್ಟು ನಾವು ನಾಳೆ ಪೂಜೆ ದಿನ ಈ ರೀತಿ ನಾವು ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ಮೊದಲಿಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಣಪತಿಯೇ ಒಂದು ಚಿಕ್ಕ ಮಂತ್ರನ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಆನಂತರ ಸಂಕಲ್ಪನ ಶುರು ಮಾಡಬೇಕು. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ತ್ರೆ ಶ್ವೇತಾವರಃ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಶ್ರೀರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭಾವಾದಿ ಷಷ್ಠಿ ಸಂವತ್ಸರಾಣಾಂ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಮಾಘ ಮಾಸ ಶುಕ್ಲ ಪಕ್ಷ ಪಂಚಮೀ ತಿಥಿ
ಶುಕ್ರವಾರ ಪೂರ್ವಭಾದ್ರ ನಕ್ಷತ್ರ, ಪರಿಗ ಯೋಗ, ಭವಕರಣ, ಶುಭ ನಕ್ಷತ್ರ, ಶುಭಯೋಗ, ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಉಪತ್ತ ಸಮಸ್ತ ಮಹಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ. ನಿಮ್ಮ ಗೋತ್ರ, ರಾಶಿ, ನಕ್ಷತ್ರಗಳನ್ನು ಹೇಳ್ಕೊಳ್ಳಿ. ಹೇಳಕ್ಕೆ ಬರಲ್ಲ ಅನ್ನೋರು ಸಹ ಕುಟುಂಬ ನಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಸಕಲ ಮನೋರಥ ಪ್ರಾಪ್ತ್ಯರ್ಥಂ. ವಸಂತ ಪಂಚಮಿ ಶ್ರೀ ಸರಸ್ವತಿ ಪೂಜಾ ಅಹಂ ಕರ್ಮಾನು ಕರಿಷ್ಯೆ ಅಂತ ಸಂಕಲ್ಪ ಮಾಡ್ಕೋಬೇಕು. ಕೈಯಲ್ಲಿರುವಂಥ ಹೂವು ಅಕ್ಷತೆಯನ್ನು ನೀವು ಎಡಗೈಯಿಂದ ನೀರನ್ನು ಹಾಕ್ಕೊಂಡು ತಟ್ಟೆ ಮೇಲೆ ಬಿಡಬಹುದು, ಅಥವಾ ದೇವ್ರ ಮುಂದೆ ಕೂಡ ಅಕ್ಷತೆ ಹೂಗಳನ್ನು ಹಾಕ್ಬೋದು. ಅದಾದಮೇಲೆ ಸರಸ್ವತಿ ದೇವಿಯ ಒಂದಷ್ಟು ಮಂತ್ರಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅದನ್ನು ನೋಡ್ಕೊಂಡು ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಬಿಡಿ ಹೂಗಳಿಂದ ಅರ್ಚನೆ ಮಾಡಿದ ಸರಸ್ವತಿ ದೇವಿ ಅಷ್ಟೋತ್ತರನ ಕೂಡ ಹೇಳ್ಕೋಬೇಕು. ನೋಡಿ, ಮಂತ್ರ ಸ್ತೋತ್ರ ಪಠನೆ ಆದಮೇಲೆ ನೈವೇದ್ಯ ಮಾಡಬೇಕು. ಈ ಥರ ಉದ್ಧರಣೆಯಿಂದ ಹೀಗೆ ಕಿತ್ತಬೇಕು. ನಾನಿಲ್ಲಿ ಈ ಥರ ಕಿತ್ತಬೇಕು. ಮತ್ತು ಇಲ್ಲಿ ಏನು ನೀವು ಸಿಹಿ ನೈವೇದ್ಯ ಎಲ್ಲ ಇಟ್ಟಿರ್ತೀರ ಅದರ ಸುತ್ತ ಈ ಥರ 3 ಸಲ ಸುತ್ತಿ ನೀರನ್ನು ಕೆಳಗಡೆ ಹಾಕಿ ಎರಡೂ ಕೈಯಿಂದ ದೇವಿಗೆ ಹೀಗೆ ನೈವೇದ್ಯನ ತೋರಿಸ್ಬೇಕು. ಆನಂತರ ಮಹಾಮಂಗಳಾರತಿನ ಮಾಡಬೇಕು. ಇದಿಷ್ಟು ಆದರೆ ಸರಸ್ವತಿ ಪೂಜೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ಅಲ್ಲಿಟ್ಟಿರುವಂಥ ನೈವೇದ್ಯನೆಲ್ಲ ಒಂದು 5-10 ನಿಮಿಷ ಬಿಟ್ಟು ಆ ನೈವೇದ್ಯನೆಲ್ಲ ತೆಗೆದು ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಿನ್ನಬಹುದು. ಅಥವಾ ಮನೆಗೆ ಹತ್ರ ಯಾರಾದರೂ ಚಿಕ್ಕ ಮಕ್ಕಳಿದ್ದರೆ ಅವ್ರಿಗೆ ಒಂದಷ್ಟು ಹೊಸ ಬುಕ್ ಆಗಿರಲಿ, ಕಲರ್ ಪೆನ್ಸಿಲ್ಗಳಾಗಿರಲಿ, ಡ್ರಾಯಿಂಗ್ ಬುಕ್ ಆಗಿರಲಿ, ಈ ಥರದ್ದು ಏನಾದರೂ ನಿಮ್ಮ ಮಕ್ಕಳ ಕೈಯಿಂದ ಕೊಡಿಸಿ. ತುಂಬ ಒಳ್ಳೆಯದು. ಬೆಳಗ್ಗೆ ಬೇಗ ಪೂಜೆ ಮುಗಿದ್ರೆ ಅರಳಿ ಮರದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಬನ್ನಿ. ಅಲ್ಲಿ ಏನೂ ಇಲ್ಲ, ಒಂದು ಮಣ್ಣಿನ ದೀಪ ಹಚ್ಚಬೇಕು. ಸಾಸಿವೆ ಎಣ್ಣೆ ಹಾಕಿ ಮಣ್ಣಿನ ದೀಪ ಹಚ್ಚೋದು, ಮತ್ತು ಕಡಲೆಕಾಳು ಬೆಲ್ಲ ತೊಗೊಂಡೋಗಿ ಅರಳಿ ಮರದ ಬುಡದ ಹತ್ರ ಹಾಕಿ ಪ್ರದಕ್ಷಿಣೆ ಮಾಡ್ಕೊಂಡು ಬರೋದು. ಇದಿಷ್ಟೇ. ನಿಮ್ಮ ಮಕ್ಕಳ ಕೈಯಲ್ಲೂ ಕೂಡ ಮಾಡಿಸ್ಬೋದು, ಅಥವಾ ಮಕ್ಕಳ ಪರವಾಗಿ ತಾಯಂದರು ಕೂಡ ಮಾಡಬಹುದು. ಇನ್ನು ವಿಸರ್ಜನೆ ಎಲ್ಲ ಎಷ್ಟೊತ್ತಿಗೆ ಮಾಡಬೇಕು ಅಂದರೆ ರಾತ್ರಿ ಕೆಂಪಾರತಿ ಮಾಡಿ ಹೊರಗಡೆ ಹಾಕಬೇಕು. ಯಾಕೆಂತಂದರೆ ಮನೆಗೆ ಯಾರೂ ನಾವು ಕುಂಕುಮಕ್ಕೆ ಕರೆದಿಲ್ಲ ಅಂದರೂ ಕೂಡ ನಾವೇ ದೇವಿಗೆ ಅಲಂಕಾರ ಮಾಡಿರ್ತೀವಿ, ಕಣ್ಣು ತುಂಬ ನೋಡಿರ್ತೀವಿ, ಅಮ್ಮನಿಗೆ ದೃಷ್ಟಿ ಆಗಬಾರ್ದು ಅಲ್ವಾ. ಹಾಗಾಗಿ ರಾತ್ರಿ 9 ಗಂಟೆ ನಂತರ ಕೆಂಪಾರತಿ ಮಾಡಿ ಹೊರಗಡೆ ಹಾಕಬೇಕು. ಬಾಗಿಲ ಹತ್ರ ಹಾಕಿದ್ರೂ ಪರವಾಗಿಲ್ಲ. ಆಮೇಲೆ ಎಲ್ಲನೂ ಕೂಡ ಕದಲಿಸಿ ಮಾರನೇ ದಿನ ಬೆಳಗ್ಗೆ, ಶನಿವಾರ ಬೆಳಗ್ಗೆ ಅದನ್ನೆಲ್ಲ ವಿಸರ್ಜನೆ ಮಾಡಬಹುದು. ಬುಕ್ಗಳೆಲ್ಲ ಬೇಕಾದರೆ ರಾತ್ರಿಯೇ ನೀವು ತೆಗೆದಿಡ್ಬೋದು. ಮಿಕ್ಕಿದ್ದೆಲ್ಲನೂ ಕೂಡ ಬೆಳಗ್ಗೆ ತೆಗೆದಿಟ್ಟು ಆ ಹೂಗಳನ್ನೆಲ್ಲ ತೆಗೆದು ಬೇರೆ ಹೂವೆಲ್ಲ ಹಾಕಿ ಶನಿವಾರದ ಪೂಜೆನ ನೀವು ಮಾಡ್ಕೋಬಹುದು. ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಯಾವ ರೀತಿ ಮಾಡಬೇಕು ಅಂತಂದರೆ, ದೀಪಗಳ ಹತ್ರ ಇಟ್ಟಿರುವಂಥ ಹೂವನ್ನೆಲ್ಲ ತೆಗೆದಿಡಬೇಕು. ಆನಂತರ ಸ್ವಲ್ಪ ಹೀಗೆ ಅಲುಗಾಡಿಸ್ಬೇಕು. ಆಮೇಲೆ ಆ ಬುಕ್ಗಳನ್ನೆಲ್ಲ ತೆಗೆದಿಟ್ಕೊಳ್ಳಿ, ಅದನ್ನೆಲ್ಲ ಹೀಗೆ ಅಲುಗಾಡಿಸ್ಬೇಕು. ಆಮೇಲೆ ಗಣಪತಿ ಹತ್ರ ಫಸ್ಟು ಹೂವು ಹಾಕಿರೋದನ್ನು ಬಲಭಾಗಕ್ಕೆ ತೆಗೆದು ಆನಂತರ ಆ ವಿಗ್ರಹನ ಸ್ವಲ್ಪ ಅಲುಗಾಡಿಸ್ಬೇಕು. ಆನಂತರ ಅಮ್ಮನವರ ಬಲಭಾಗದಿಂದ ಹೂವನ್ನು ಈ ಥರ ತೆಗೆದು ಆ ಪೀಠನ ಸ್ವಲ್ಪ ಹೀಗೆ ಅಲುಗಾಡಿಸಿದ್ರೆ ಸಾಕು. ಈ ರೀತಿ ಮಾಡಿ ಶನಿವಾರ ಬೆಳಗ್ಗೆ ನೀವು ಇದನ್ನೆಲ್ಲ ವಿಸರ್ಜನೆ ಮಾಡ್ಕೋಬಹುದು. ಸ್ನೇಹಿತರೆ, ವಸಂತ ಪಂಚಮಿ ದಿನ ಮನೆಯಲ್ಲೇ ಸರಸ್ವತಿ ದೇವಿ ಪೂಜೆಯನ್ನು ಸರಳವಾಗಿ ಮಾಡುವಂಥ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ. ಅಭಿಷೇಕ, ಅಲಂಕಾರ, ನೈವೇದ್ಯ ಮತ್ತು ಮಂತ್ರ ಸಹಿತ, ಸಂಕಲ್ಪ ಸಹಿತ ಪೂಜೆ ಮಾಡಿ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸರಸ್ವತಿ ದೇವಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?